ಹಲೋ ಆಸ್ಪಿರೆಂಟ್ಸ್, ಎಲ್ಲ ಹೇಗಿದ್ದೀರಾ? ನೀವು ಕೇಳಿದ ಕ್ವೆಶ್ಚನ್ಗೆ ನಾನು ಇವಾಗ ಆನ್ಸರ್ ಮಾಡ್ತಿದ್ದೀನಿ. ಮೆಂಟಲ್ ಎಬಿಲಿಟಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಮೆಂಟಲ್ ಎಬಿಲಿಟಿ ಬಂದುಬಿಟ್ಟು ಎಲ್ಲ ಎಕ್ಸಾಮ್ಸಲ್ಲೂ ಇದ್ದೇ ಇರುತ್ತೆ, ನಿಮಗೆ ಗೊತ್ತು. ಬಟ್ UPSC ಲೆವೆಲಲ್ಲಿ CSAT ಅಂತ ಕೇಳ್ತಾರೆ, ಬಟ್ ಅದರಲ್ಲಿ ಸ್ವಲ್ಪ ಇನ್ನೂ ಅಪ್ಲೈಡ್ ಆಗಿರುತ್ತೆ. ಬಟ್ KPSC KEA ಲೆವೆಲಲ್ಲಿ ಸ್ವಲ್ಪ ಈಸಿ ಆಗಿರುತ್ತೆ. ಅದು ಯಾವ ರೀತಿ ಓದೋದು ಅಂತ ನಾನು ಈ ವಿಡಿಯೋ ಮೂಲಕ ಹೇಳ್ತೀನಂತೆ. ನನ್ನ ಟೆಲಿಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಂತೆ, ಇಲ್ಲ ನನ್ನ ಪ್ರೊಫೈಲಲ್ಲಿ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಯಾಕೆ ಅಂತ ಅಂದರೆ ನಾನು ರೆಫರ್ ಮಾಡುವಂತಹ ರಿವಿಷನ್ಗೋಸ್ಕರ ಮ್ಯಾರಥಾನ್ ವೀಡಿಯೋಸ್ನ ಕೆಲವೊಂದನ್ನು ರೆಫರ್ ಮಾಡ್ತೀನಿ. ಸೊ ಅದನ್ನು ನಾನು ಅಲ್ಲಿ ಕೂಡ ಶೇರ್ ಮಾಡ್ತಿದ್ದೀನಿ. ಸೊ ಇವಾಗ ಕರೆಂಟ್ಲಿ ಪೊಲಿಟಿ ಮಾಡ್ತಿದ್ದೀನಿ, ಇವತ್ತು ನಾಳೆ. ಸೊ ನಿನ್ನೆ ಎಲ್ಲ ಪೊಲಿಟಿ ಇತ್ತು. ಸೊ ನಾಡಿದ್ರಿಂದ ಹಿಸ್ಟ್ರಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಯಾರೆಲ್ಲ ಜಾಯ್ನ್ ಆಗಿಲ್ಲ ಹೋಗಿ ಜಾಯ್ನ್ ಆಗಿ. ಸೊ ಮೆಂಟಲ್ ಎಬಿಲಿಟಿ ಬಗ್ಗೆ ಹೇಳೋದಾದರೆ ತುಂಬಾ ಈಸಿಯಾಗಿ ಮಾರ್ಕ್ಸ್ ತಗೋಬೋದು. ನನಗೆ ಇದೇ ರೀತಿ ಹೆಲ್ಪ್ ಆಗಿದೆ, ಯಾಕೆಂದರೆ UPSCಯಲ್ಲಿ ನಂದು 44 ಕ್ವೆಶ್ಚನ್ಸ್ ಕರೆಕ್ಟ್ ಆಗಿತ್ತು, 80 ಕ್ವೆಶ್ಚನ್ಸ್ ಟೋಟಲ್ ಆಗಿರುತ್ತೆ. ಬಟ್ UPSCಯಲ್ಲಿ ನನಗೆ ಫಸ್ಟ್ ಅಟೆಂಪ್ಟಲ್ಲಿ ಯಾಕೆ ಆಗಲಿಲ್ಲ ಅಂದರೆ, ಫಸ್ಟ್ ಪ್ರಾಬ್ಲಮ್ ಅಂದರೆ 6 months ಆಫ್ ಕೋಚಿಂಗ್ ಇತ್ತು ಅಷ್ಟೇ ನನಗೆ. ಅದಕ್ಕೋಸ್ಕರ ನನಗೆ ಜೊತೆಗೆ GS ನಾನು ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಬಟ್ ನಂಗೆ CSATಲ್ಲಿ ಒಳ್ಳೆ ಗ್ರಿಪ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿದ್ದೀನಂತೆ. ಸೊ ನಾವು ಈಸಿಯಾಗಿ ಮಾರ್ಕ್ಸ್ ತೊಗೋಬೋದು ರೀಸನಿಂಗಲ್ಲಿ. ಹೇಗೆ ಅಂದರೆ ನಂಬರ್ ಸೀರೀಸ್ ನಿಮಗೆ ಗೊತ್ತಲ್ವಾ, ನಂಬರ್ ಕೊಟ್ಬಿಟ್ಟು ಡ್ಯಾಶ್ ಹಾಕಿರ್ತಾರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರ ಅಂತ. ನೆಕ್ಸ್ಟು ಡಿಕೋಡಿಂಗ್ ಗೊತ್ತಲ್ವಾ, ಕೋಡ್ ಕೊಟ್ಬಿಟ್ಟು ಅದನ್ನು ಡಿಕೋಡ್ ಮಾಡೋದು. ಆ್ಯಂಡ್ ರ್ಯಾಂಕಿಂಗ್ ಟೆಸ್ಟು, ಆಮೇಲೆ ಡೈರೆಕ್ಷನ್ ಟೆಸ್ಟು, ಬ್ಲಡ್ ರಿಲೇಷನ್ನು, ಮಿಸ್ಸಿಂಗ್ ನಂಬರ್, ಏಜ್, ಕ್ಲಾಕ್ಸ್, ಕ್ಯಾಲೆಂಡರ್, ಕೌಂಟಿಂಗ್ ದಿ ಫಿಗರ್ಸ್, ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್, ವೆನ್ ಡಯಾಗ್ರಾಮ್ಸ್, ಆಮೇಲೆ ಪಝಲ್ಲು, ಆಮೇಲೆ ಡಿಸಿಷನ್ ಮೇಕಿಂಗ್. ನಾನು ಇವಕ್ಕೆಲ್ಲದಕ್ಕೂ ನಾನು ಯೂಟ್ಯೂಬಲ್ಲಿ ಒಳ್ಳೆಯ ಸೋರ್ಸ್ನ ಹುಡುಕ್ಬಿಟ್ಟು ನಾನು ನಿಮಗೆ ರೆಫರೆನ್ಸ್ ವಿಡಿಯೋ ಕೊಡ್ತೀನಂತೆ. ಸಾಧ್ಯ ಆದರೆ ನಾನೇ ಇವಕ್ಕೆಲ್ಲದಕ್ಕೂ ಈಸಿಯಾಗಿ ಟ್ರಿಕ್ಸ್ ಹೇಳ್ಕೊಡ್ತೀನಿ, ನಾನು ಏನು ಟ್ರಿಕ್ಸ್ನ ಫಾಲೋ ಮಾಡ್ತೀನಿ ಅಂತ. ಬಟ್ ನನಗೆ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ನಾನಿವಾಗ ನಿಮಗೆಲ್ಲರಿಗೂ ಗೊತ್ತು UPSCಗೂ ನಾನು ಸ್ಟಡಿ ಮಾಡ್ತಿದ್ದೀನಿ. ಸೊ ನನಗೆ ನಿಮಗೆಲ್ಲ ಪಾಠ ಮಾಡೋದಕ್ಕೆ ಅಷ್ಟು ನನಗೆ ಟೈಮ್ ಸಾಲ್ತಾ ಇಲ್ಲ. ಸೊ ಟೈಮ್ ಸಿಕ್ಕಿದಾಗ ಡೆಫಿನೆಟ್ಲಿ ನಾನು ಮಾಡ್ತೀನಂತೆ. ಡಾಟಾ ಇಂಟರ್ಪ್ರಿಟೇಷನ್ ತುಂಬ ಈಸಿಯಾಗಿ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಟೇಬಲ್ ಗ್ರಾಫ್, ಬಾರ್ ಗ್ರಾಫ್, ಲೈನ್ ಗ್ರಾಫ್, ಪೈ ಗ್ರಾಫಿಂದ. ಹೇಗೆ ಅಂತಂದರೆ, ಮೇಲ್ಗಡೆ ಕ್ವೆಶ್ಚನ್ಸ್ ಕೊಟ್ಟು ಅವರೇ ಪ್ಯಾಸೇಜ್ ಥರ ಎಲ್ಲದನ್ನು ಕೊಟ್ಟಿರ್ತಾರೆ ಗ್ರಾಫ್ ಮೂಲಕ. ನೀವು ಅದನ್ನು ನೋಡಿಬಿಟ್ಟು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇನ್ನೊಂದು ಪ್ಯಾಸೇಜ್ ಅಂದರೆ ಕಾಂಪ್ರಿಹೆನ್ಷನ್ ಥರ ಕೊಡ್ತಾರೆ CSATಲ್ಲಿ. CSAT ಸ್ವಲ್ಪ ಕಷ್ಟ ಇರುತ್ತೆ, ಬಟ್ ಈ ಥರ ಒಂದು ಸ್ವಲ್ಪ ನಮ್ಮ ಸ್ಟೇಟ್ ಎಕ್ಸಾಮ್ಸಲ್ಲೆಲ್ಲ ಸ್ವಲ್ಪ ಈಸಿ ಇರುತ್ತೆ. ಈಸಿಯಾಗಿ ನಾನು ಈ ಗ್ರೀನ್ ಕಲರಲ್ಲಿ ಏನು ಮಾರ್ಕ್ ಮಾಡಿರಲ್ಲ ಇಷ್ಟಲ್ಲೂ ಆರಾಮಾಗಿ ಮಾರ್ಕ್ಸ್ ತೆಗಿಬೋದು. ಬಟ್ ಸ್ವಲ್ಪ ಕಷ್ಟ ಆಗೋದು ಇದು ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಅಂತ. ಇದರಲ್ಲಿ ಅಂಡರ್ಲೈನ್ ಮಾಡಿದ್ದೀನಲ್ವ, ಅದು ಸ್ವಲ್ಪ ಈಸಿಯಾಗಿ ಮಾಡ್ಬೋದು. ನಂಗೆ ಸಮಯ ಸಿಕ್ಕಿದ್ರೆ ನಾನು ಹೇಳ್ಕೊಡ್ತೀನಂತೆ. ಇಲ್ದಿದ್ರು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಯಾರು ತುಂಬ ಚೆನ್ನಾಗಿ ಮೆಂಟಲ್ ಎಬಿಲಿಟಿ ಮಾಡಿದ್ದಾರೆ ಅವ್ರ ವಿಡಿಯೋನ ನಾನು ಹುಡುಕಿ ನೋಡಿ ರೆಫರ್ ಮಾಡಿ ನಾನು ನಿಮಗೆ ಶೇರ್ ಮಾಡ್ತೀನಂತೆ. ಜಸ್ಟ್ ನಾನು ಕೂಡ ಆಸ್ಪಿರೆಂಟ್ ಅಲ್ವಾ, ಸೊ ನಿಮಗೂ ಅದೇ ರೀತಿ ಹೆಲ್ಪ್ ಆಗಲಿ ಅಂತ. ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡಲ್ಲಿ ಸಿಂಪ್ಲಿಫಿಕೇಷನ್ನು, ಫ್ರ್ಯಾಕ್ಷನ್ನು, ಟೈಮ್ ಆ್ಯಂಡ್ ವರ್ಕು, ಟೈಮ್, ಡಿಸ್ಟೆನ್ಸ್, ಸ್ಪೀಡು, ಅದಾದಮೇಲೆ ಪ್ರಾಬ್ಲಮ್ಸ್ ಆನ್ ಟ್ರೈನ್, ಪ್ರಾಫಿಟ್ ಆ್ಯಂಡ್ ಲಾಸ್, ಪರ್ಸೆಂಟೇಜ್, ಬೋಟ್ ಆ್ಯಂಡ್ ಸ್ಟ್ರೀಮ್ಸ್, ಪೈಪ್ಸ್, ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್, partnership, ratio and proportion, probability, permutation and combination, mixture and alligation, sets, average, figure, matrix, ಏರಿಯಾ ಆ್ಯಂಡ್ ಪ್ಯಾರಾಮೀಟರ್, LCM ಆ್ಯಂಡ್ HCF. ಅದಾದಮೇಲೆ ಡೈಸ್ ಆ್ಯಂಡ್ ಕಾಯಿನ್ಸ್. ಸೊ ಇವೆಲ್ಲ ನಮಗೆ PU ಲೆವೆಲಲ್ಲೂ ಇವೆಲ್ಲ ಒಂದು ಸ್ವಲ್ಪ ಓದಿರ್ತೀವಿ, ಇಲ್ಲ ಅಂತ ನಾನು ಹೇಳಲ್ಲ. ಇಲ್ದಿದ್ರೂ ಸ್ವಲ್ಪ ನಾವು ಇದ್ರ ಮೇಲೆ ಸ್ವಲ್ಪ ಸ್ಟ್ರೆಸ್ ಮಾಡಬೇಕು. ಯಾಕೆಂದರೆ ರೀಸನಿಂಗ್ಸಿಂದ ಒಂದು 15 ಕ್ವೆಶ್ಚನ್ಸ್ ಬಂದರೆ ಆ್ಯಪ್ಟಿಟ್ಯೂಡಿಂದ 15 ಕ್ವೆಶ್ಚನ್ಸ್ ಬರುತ್ತೆ. ನಾನು ಜಸ್ಟ್ ಹೇಳ್ತಿರೋದಂದರೆ 50% ಇದಕ್ಕೆ ಅಷ್ಟು ವ್ಯಾಲ್ಯೂ ಇದೆ ಅಂತ. ಸೊ ನೀವೇ ಯೋಚನೆ ಮಾಡಿ ಯಾವ ರೀತಿ ಇದನ್ನು ಓದಬೇಕು ಅಂತ. ನನಗೆ ಇದ್ರದ್ದು ಸಿಲೆಬಸ್ನ ಕೇಳಿದರು, ಹಾಗಾಗಿ ನಾನು ಕಳಿಸಿದ್ದೀನಿ. ನೀವು ಯಾವುದೇ ಎಕ್ಸಾಮ್ಗೆ ಓದಬೇಕಂದ್ರೂ ಇದೇ ಅದರದ್ದು ಸಿಲೆಬಸ್ ಆಗಿರುತ್ತೆ. ಇದಕ್ಕಿಂತ ಇನ್ನೇನಾದ್ರು ಇತ್ತು ಅಂತ ಅಂದರೆ ಮೇ ಬಿ ನಂಬರ್ಸ್ ಮೇಲೆ ಇರ್ಬೋದು. ಅಷ್ಟು ಬಿಟ್ಟರೆ ಇನ್ಯಾವುದು ಜಾಸ್ತಿ ಲೆವೆಲಲ್ಲಿ ಯಾವುದೂ ಮೆಂಟಲ್ ಎಬಿಲಿಟಿಯಲ್ಲಿ ಕೇಳಲ್ಲ. ಇದು ನೀವು ಆನ್ಸರ್ ಮಾಡೋಕ್ಕೂ ಮುಂಚೆ ಫಸ್ಟು ನಾವು ತುಂಬ ಸ್ಮಾರ್ಟಾಗಿ ಯೋಚನೆ ಮಾಡಿ ಆನ್ಸರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನನಗೆ ಖಂಡಿತವಾಗ್ಲೂ ಟೈಮ್ ಆಯಿತು ಅಂದರೆ ನಾನು ಇದರಲ್ಲಿ ಒಂದೊಂದಾಗಿ ನಾನು ವೀಡಿಯೋಸ್ ಮಾಡ್ಕೊಂಡು ಬರ್ತೀನಂತೆ. ಸೊ ಅದನ್ನು ನೀವು ನೋಡ್ಬೋದು. ಇವತ್ತು ನನಗೆ ಯುವ ದಸರಾ ಡ್ಯಾನ್ಸ್ ಇದೆ, ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಬನ್ನಿ. ನಮ್ಮ ಟೀಮ್ DBOSS ಸಾಂಗ್ಸ್ಗೆ ಡ್ಯಾನ್ಸ್ ಮಾಡ್ತಿದ್ದೀವಿ. ಇದೇ ರೀತಿಯಾದಂಥ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ಸಾಯಿ ದೇವ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮ ಸ್ಟಡಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.